ಬೆಳಗಾವಿಯಲ್ಲಿ ಮುಂದುವರಿದ ಧಾರಾಕಾರ ಮಳೆ. ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆ. ನಿರಂತರ ಮಳೆಗೆ ಮನೆಯ ಗೋಡೆ ಕುಸಿತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಘಟನೆ. ರತ್ನಬಾಯಿ ಕಾಸಿದ ಎಂಬುವರಿಗೆ ಸೇರಿದ್ದ ಮನೆ ಕುಸಿತ. ಸ್ಥಳಕ್ಕೆ ಅನಂತಪುರ ಗ್ರಾಮದ ಲೆಕ್ಕಾಧಿಕಾರಿ ಭೇಟಿ ಪರಿಶೀಲನೆ. ಅಧಿಕಾರಿಗಳ ಮುಂದೆ ತಮ್ಮ ದುಃಖವನ್ನ ತೋಡಿಕೊಂಡ ಮಹಿಳೆ. ಸರ್ ಯಾವಾಗ ಗೊತ್ತಿರೋದು ಮನೆ ಇದು ಇವತ್ತು ಬೆಳಗ್ಗೆ ಬಿದ್ದೈತ್ರಿ. 3 ದಿವಸದಿಂದ ಧಾರಾಕಾರ ಮಳೆ ಸುರಿಯೋದ್ರಿಂದ ಅವರಿಗೆ ಯಾವ ರೀತಿ ಮಕ್ಕಳು ಕೂಡ ಇಲ್ಲ, ಜೀವಹಾನಿ ಏನಾಗಿಲ್ಲ. ಅವ್ರು ಇರ್ಲಿಕ್ಕೆ ಒಬ್ಬರೇ ಇರ್ತಾರೆ, ಅದಕ್ಕೆ ಕೂಲಿ ನಾಲಿ ಮಾಡಿ ಬದುಕ್ತಾ ಇದ್ದಾರೆ. ಈ ವಯಸ್ಸಾಗೈತೆ ಅವ್ರಿಗೆ. ಒಂದು ತಿಂಗಳಿಗೆ 5,000 ರೂಪಾಯಿ ಗುಳಿಗೆ ಕೂಡ ಅವ್ರಿಗೆ ಚಾಲೂ ಅದಾವ. ಅದಕ್ಕೆ ಸರ್ಕಾರದಿಂದ ಒಂದು ಸಹಾಯಧನ ಮಾಡಬೇಕು. ಈ ಅನಂತಪುರ ಗ್ರಾಮದಲ್ಲಿ ನಾವು ಕೂಡ ಸವಿತಾ ಸಮಾಜದಿಂದ ಇವಾಗ ನಿಮ್ಮ ಮುಂದೆ ಒಂದು ವ್ಯಕ್ತವನ್ನು ಪಡಿಸ್ತೀನಿ. ಯಾವುದೇ ರೀತಿಯಿಂದ ಬಡ ಕುಟುಂಬದಿಂದ ಬಂದಿದ್ದವರಿದ್ದಾರೆ, ಅದಕ್ಕೆ ಸರ್ಕಾರ ಒಂದು ಸಹಾಯ ಮಾಡಬೇಕಂತ ತಮ್ಮಲ್ಲಿ. 8 ವರ್ಷದಿಂದ ಇದು ಕೆಲಸ ಚಾಲೂ ಇದೆ ರೀ. ನಿಮ್ಮ ಪಿ ಡಿ ಅವ್ರಿಗೆ ತಹಸೀಲ್ದಾರಿಗೆ ತಲಾಟಿಗೆ ಯಾರಿಗೆ ಮನವಿ ಅದು ಕೊಟ್ಟಿಲ್ಲ ರೀ? ಯಾರಿಗೆ ಕೊಟ್ಟು ಎಷ್ಟೋ ಸಲ ನಾವು ಹೇಳಿದೀವಿ ರೀ, ಮತ್ತು ಮನೆ ಹಾಕಿರಿ ಅನ್ನೋಣ ಯಾರು ಈಗಿನ ತನಕ ಯಾರು ಹಾಕಿಲ್ಲ. ಈಗಿರೋ ಪಿ ಡಿ ಒಗಳು ನಿಮಗೆ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್? ಈಗ ಅವರೆಲ್ಲ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಮನೆ ಹಾಕಿಲ್ಲ ಯಾಕೆ ಹೇಳ್ತಾ ಇದ್ದಾರೆ ಸರ್ ನೀವು? ಅಂದರೆ ಏನು ರೀ, ಮೆಂಬರ್ಗಳ ಸ್ವಲ್ಪ ಮನೆ ಬರೋದ್ರಿಂದ ಅದಕ್ಕೆ ಎಲ್ಲರಿಗೆ ಹಾಕ್ಲಿಕ್ಕೆ ಆಗಂಗಿಲ್ಲ. ಈಗ ಬಡವ್ರು ಅದಾರ ತಂದ್ರಿ ಸರ್ ನೀವು, ಬಡವ್ರಿಗೆ ಹಾಕಲ್ಲ ಮತ್ತೆ ಯಾರಿಗೆ ಹಾಕ್ತಾ ಇದ್ದಾರೆ ಸರ್ ನಮ್ಮ ಮನೆಗಳು? ಇಲ್ಲ, ಅತಿ ಗುಡಿಸಲು ಭಾಷೆ ಇದ್ದಾಗ ಈಗಿನ ತನಕ ಹಾಕಿದ್ದಾರೆ. ಅದಕ್ಕೆ ಇಲ್ಲಿ ಇನ್ನು ಮುಂದೆ ಒಂದು ಮನೆ ಮಂಜೂರಾತಿ ಮಾಡ್ಬೇಕಂತ ಸರ್ಕಾರಕ್ಕೊಂದು ವಿನಂತಿಯನ್ನು ಕೇಳ್ಬೋದು. ಈ ಪಿ ಡಿ ಅವ್ರ ಬಗ್ಗೆ ನೀವೇನು ಮಾತಾಡ್ತೀರಿ? ಪಿ ಡಿ ಅವರು, ತಲಾಟಿ ಸಾಹೇಬರು ಅವರೆಲ್ಲ ಬಂದು ವಿಸಿಟ್ ಕೊಟ್ಟರೆ ಒಳ್ಳೆ ರೀತಿಯಿಂದ ನೋಡಿ ಅವ್ರು ಸರ್ಕಾರಕ್ಕೆ ಇವಾಗ ಪಂಚನಾಮ ಮಾಡಿ ಕಳಿಸ್ತಾರೆ.